ಸ್ವಿಗ್ಗಿ ಶೇರ್ ಪ್ರೈಸ್ ಇವತ್ತು 7% ಅಪ್ ಆಗಿದೆ. ರೀಸನ್ ನೋಡೋದಾದ್ರೆ ಸ್ವಿಗ್ಗಿನ ಮುಂಚೆ ಫಾರಿನ್ ಕಂಪನಿ ಅಂತ ಕನ್ಸಿಡರ್ ಮಾಡ್ತಿದ್ರು. ಏನಪ್ಪಾ ಇದು ಸ್ವಿಗ್ಗಿ ಫಾರಿನ್ ಕಂಪನಿನ? ಇಲ್ಲ, ಸ್ವಿಗ್ಗಿ ಇಂಡಿಯನ್ ಕಂಪನಿನೇ, ಆದ್ರೆ ಜಾಸ್ತಿ ಜನ ಫಾರಿನ್ ನ್ಯಾಷನಲ್ ಅವರು ಓನ್ ಮಾಡ್ತಿದ್ರು. ಅಂದ್ರೆ FDI ಇಂದ ಜಾಸ್ತಿ ಹಣ ಬರ್ತಿತ್ತು. ಇವಾಗ ಇಂಟೆನ್ಷನಲಿ ಅವ್ರು ಬಂದು ಕಮ್ಮಿ ಮಾಡಿದ್ದಾರೆ. ಎಷ್ಟಕ್ಕೆ ಕಮ್ಮಿ ಮಾಡಿದ್ದಾರೆ ಅಂತಂದ್ರೆ 49.76% ಫಾರಿನರ್ಸ್ ಓನ್ ಮಾಡ್ತಿದ್ದಾರೆ. ಮಿಕ್ಕಿದ್ದು 51% ಏನಿದೆ ಅದು ಬಂದು ಇಂಡಿಯನ್ಸ್ ಆದ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಅಂತ ಓನ್ ಮಾಡ್ತಿದ್ರು. ಇದು ಇಂಟೆನ್ಷನಲಿ ಆಕ್ಚುಲಿ ಮಾಡ್ತು ಸ್ವಿಗ್ಗಿ. ಏನಕ್ಕೆ ಅಂತ ರೀಸನ್ ನೋಡೋದಾದ್ರೆ ಮುಂಚೆ ಒಂದು ಡ್ರಾಬ್ಯಾಕ್ ಇತ್ತು. ಏನು ಅಂತಂದ್ರೆ ನೀವು ಆಜು ಬಾಜು ನೋಡಿರ್ತೀರಾ ಡಾರ್ಕ್ ಸ್ಟೋರ್ಸ್, ಅಂದ್ರೆ ಇನ್ಸ್ಟಾಮಾರ್ಟ್ ಡಾರ್ಕ್ ಸ್ಟೋರ್ಸ್, ಅದೆಲ್ಲ ಆಕ್ಚುಲಿ ಸ್ವಿಗ್ಗಿದಾಗಿರಲ್ಲ, ಅದೆಲ್ಲ ಥರ್ಡ್ ಪಾರ್ಟಿ ಕೊಟ್ಟಿರ್ತಾರೆ ಕಾಂಟ್ರಾಕ್ಟ್. ಓಕೆನಾ? ಇದೇ ಬ್ಲಿಂಕಿಟ್ ಜೆಪ್ಟೋದಾದ್ರೆ ಅವರೇ ಓನ್ ಮಾಡ್ತಿರ್ತಾರೆ. ಆದ್ರೆ ಸ್ವಿಗ್ಗಿ ಫಾರಿನ್ ಕಂಪನಿ ಅನ್ಬಿಟ್ಟು ಅದು ಓನ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಇವಾಗ ಬಂದು ಸ್ವಿಗ್ಗಿ ಡೈರೆಕ್ಟ್ ಆಗಿ ಆ ಇನ್ವೆಂಟ್ರಿನ, ಆ ಡಾರ್ಕ್ ಸ್ಟೋರ್ಸ್ ನ ಓನ್ ಮಾಡ್ಬೋದು. ಅದರಿಂದ ಎಕ್ಸ್ಪೆನ್ಷನ್ಗೂ ಯೂಸ್ ಆಗುತ್ತೆ, ಕಾಸ್ಟ್ ಎಫಿಷಿಯಂಟ್ ಆಗೂ ಯೂಸ್ ಆಗುತ್ತೆ. ಇದು ನಿಮ್ಗೆ ರಿಸಲ್ಟ್ ಬಂದು ಕ್ವಾರ್ಟರ್ಲಿ ಸಿಗಲ್ಲ, ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಏನಾಗುತ್ತೆ, ಸ್ಟೋರ್ ಎಕ್ಸ್ಪ್ಯಾನ್ಷನ್ ಇಂದ ಮತ್ತೆ ಕಾಸ್ಟ್ ಎಫಿಷಿಯನ್ಸಿಯಿಂದ ನಿಮ್ಗೆ ಒಂದು ಇಂಪ್ರೂವ್ಮೆಂಟ್ ಸಿಗುತ್ತೆ ಆಸ್ ಎ ಕಂಪನಿ.